ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಫೋರಬಲ್ ಕ್ರೋಶಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಇದೇ ನೀಡಲ್ ಯೂಸ್ ಮಾಡ್ತಾ ಇರೋದು. ಹಾಗೆ ನಾನಿಲ್ಲಿ 7 ಎಳೆ ದಾರನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 6 ಎಳೆ ಇದ್ರೂ ನಡೆಯುತ್ತೆ ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗು ಬಟ್ಟೆಗೆ ಹಾಕಿ ನಾವು ಟ್ರೈ ಮಾಡಬೇಕು. ಫಸ್ಟು ಬಟ್ಟೆಗೆ ಕ್ರೋಶನ್ನು ಹಾಕೋಣ. ಹಾಕ್ಬಿಟ್ಟು ದಾರನ ಎಳ್ಕೊಬೇಕು. ಈ ಥರ ದಾರನ ಎಳ್ಕೊಂಡು 1 or 2 ಸಿಂಗಲ್ ನಾಟ್ನ ಮಾಡ್ಕೋಬೇಕು ನಾವು. ನೋಡಿ, ಈ ಥರ ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ. 1-2 ಸಿಂಗಲ್ ನಾಟ್ನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ, ಯಾಕಂದರೆ ದಾರ ಬಿಚ್ಚೋಗಬಾರ್ದು. ಸೊ ಹಾಗಾಗಿ ಸ್ಯಾರಿಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಇದೇ ರೀತಿಯಲ್ಲಿ ಸ್ಯಾರಿಗೆ ಸ್ಟಾರ್ಟ್ ಮಾಡಿ ನಾಟ್ನ ಮಾಡಿಕೊಂಡು ಸೇಮ್ ಹೋಲಿಗೆನೇ ಈಗ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕ್ಬಿಟ್ಟು ಇಲ್ಲಿ ನೋಡಿ, ಕ್ರೋಶದ ಮೇಲೆ ದಾರ ತಗೊಂಡು ಈ ಥರ ಆ ಹೋಲಿಂದ ಈಚೆ ಬರಬೇಕು. ಈಚೆ ಬಂದಾಗ ಒಂದು ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನಾನಿಲ್ಲಿ ನಾವು ಸ್ಯಾರಿಗೆ ಡೈರೆಕ್ಟಾಗಿ ಒಂದೇ ಸ್ಟೆಪ್ಪಲ್ಲಿ ಫೋರಬಲ್ ಕ್ರೋಶೆನ ಮಾಡ್ತೀವಿ ಅನ್ನೋದಾದರೆ, ಹೀಗೆ ಈ ಥರ ಪಿಕಾಟ್ ಬದಲು ಫೋರಬಲ್ ಕ್ರೋಶೆಯಲ್ಲಿ ನಾವು ಡಿಸೈನ್ನ ಮಾಡ್ಕೊಳ್ತೀವಿ ಅನ್ನೋದಾದರೆ ಮಾತ್ರ ನಾವು ಇಲ್ಲಿಂದನೇ ಡಿಸೈನ್ನ ಸ್ಯಾರಿಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆಗ ನಾವು 1, 2, 3 3 ಚೈನ್ಸ್ನ ಹಾಕ್ಕೊಳ್ತೀವಿ. ಯಾಕೆ ಅಂದರೆ ಫೋರಬಲ್ ಕ್ರೋಶೆ ಕಂಬಕ್ಕೆ ಇದು ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಬಟ್ಟೆಗೆ ಹಾಕಿದ್ರೆ ಈ 3 ಚೈನ್ ಹಾಕೋ ನೆಸೆಸಿಟಿ ಇರಲ್ಲ ಫ್ರೆಂಡ್ಸ್. ಹಾಗೇ ಕ್ರೋಶದ ಮೇಲೆ 3 ಸಲ ದಾರ ತಗೊಂಡು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಳ್ಳೋದೇನು ಬೇಕಾಗಿರಲ್ಲ. ಕ್ರೋಶದ ಮೇಲೆ 3 ಸಲ ದಾರ ತಗೊಂಡು ಈ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀವಿಯಲ್ಲ, ಅದ್ರ ಪಕ್ಕದಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈಗ ನಮ್ಮ ಕ್ರೋಶದ ಮೇಲೆ 1, 2, 3, 4, 5 ಲೂಪ್ ಇದೆ ನೋಡಿ. ಈಗ ಕ್ರೋಶದ ಮೇಲೆ 5 ಲೂಪ್ ಇದೆ, 5 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ನಾನು ಪ್ರತಿ ಸಲ 2 ಲೂಪಿಂದ 1 ಮಾಡ್ಕೋಬೇಕಾದ್ರೆ ಕ್ರೋಶನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಕ್ರೋಶದ ಮೇಲೆ ನಾನು ದಾರ ತಗೊಂಡೆ ಈ 2 ಲೂಪಿಂದ 1 ಮಾಡ್ಕೊಳ್ಳೋದು. ನೋಡಿ, ಇನ್ನೂ 2 ಲೂಪಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶದ ಮೇಲೆ ದಾರ ತಗೊಳ್ತೀನಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ರಿಮೈನಿಂಗ್ 2 ಲೂಪ್ ಇದೆ ಅಲ್ವಾ, ಅದ್ರ ಮೇಲೂ ಇದರಲ್ಲೂ 2ರಲ್ಲೂ 1 ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 4 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಫೋರಬಲ್ ಕ್ರೋಶೆ ಅಥವಾ ಡಬಲ್ ತ್ರಿಬಲ್ ಕ್ರೋಶೆ ಅಂತಲೂ ಕರಿಬೋದು. ನೋಡಿ, ಕ್ರೋಶದ ಮೇಲೆ 3 ಸಲ ದಾರ ತಗೊಳ್ಳೋದು. ದಾರ ತಗೊಂಡು ಈ ಡಬಲ್ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಫೋರಬಲ್ ಕ್ರೋಶೆ ಪಕ್ಕದಲ್ಲಿ ಹೋಗ್ಬಿಟ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಬೇಕು ಈ ಥರ. ಈಗ ಕ್ರೋಶದ ಮೇಲೆ 5 ಲೂಪ್ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಕ್ರೋಶದ ಮೇಲೆ 5 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರೋಣ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಮತ್ತೆ ನೆಕ್ಸ್ಟು 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ನೆಕ್ಸ್ಟ್ 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಮತ್ತೆ 2 ಲೂಪಿಂದ 1 ಮಾಡ್ಕೋಬೇಕು. ಸೊ ನಾನಿಲ್ಲಿ ಫೋರಬಲ್ ಕ್ರೋಶೆ ಅಥವಾ ಡಬಲ್ ತ್ರಿಬಲ್ ಕ್ರೋಶೆ ಅಂತಲೂ ಕರಿತೀವಿ, ಅದನ್ನು ಮಾಡ್ತಾ ಇರೋದು ನೋಡಿ. ಮತ್ತೆ ಕ್ರೋಶದ ಮೇಲೆ 3 ಸಲ ದಾರ ತಗೊಳ್ತಾ ಇದ್ದೀನಿ. ಕ್ರೋಶದ ಮೇಲೆ 3 ಸಲ ದಾರ ತಗೊಂಡು ಈ ಡಬಲ್ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅಂದರೆ ಫೋರಬಲ್ ಕ್ರೋಶೆ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ 1 ಸಲ ದಾರ ತಗೊಂಡೆ ನಾನು ಈಚೆ ಬರ್ತಾ ಇದ್ದೀನಿ. ಸೊ ಈಗ ಕ್ರೋಶದ ಮೇಲೆ 5 ಲೂಪ್ ಇದೆ. ಈ 5 ಲೂಪಿಂದನೂ ಈಚೆ ಬರಬೇಕು ಅಂದರೆ 2 ಲೂಪಿಂದ ಈಚೆ ಬರಬೇಕು. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬಂದೆ, ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ 2 ಲೂಪಿಂದ ಈಚೆ ಬರಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಮತ್ತೆ 2 ಲೂಪಿಂದ ಈಚೆ ಬರಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಮತ್ತೆ 2 ಲೂಪಿಂದ ಈಚೆ ಬರಬೇಕು. ಮತ್ತೆ ನೋಡಿ,
ಕ್ರೋಶದ ಮೇಲೆ 3 ಸಲ ದಾರ ತಗೋಬೇಕು. ಈ ಡಬಲ್ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೂ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 4 ಸಲ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಇದನ್ನು ಫೋರಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ ಮತ್ತೆ ತೋರಿಸ್ತೀನಿ. ಕ್ರೋಶದ ಮೇಲೆ 3 ಸಲ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ಈ ಥರ ಬಟ್ಟೆ ಹಾಕಬೇಕು. ಡಬಲ್ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಈ ಥರ ಎಳ್ಕೊಳ್ಳಿ. ಈಗ ಕ್ರೋಶದ ಮೇಲೆ 5 ಲೂಪ್ ಆಗಿದೆ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀನಾ, ಇವೆರಡು ಲೂಪಿಂದ 1 ಮಾಡ್ಕೋತೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀನಿ. ಮತ್ತೆ ಸ್ಟಾರ್ಟಿಂಗ್ ಮುಂದೆ 2 ಲೂಪ್ ಇದೆ ಅಲ್ವಾ, ಆ 2 ಲೂಪಿಂದ 1 ಮಾಡ್ಕೋತೀನಿ. ಈ 2ನೇ ಸಲ ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಇವೆರಡು ಲೂಪಿಂದನೂ 1 ಮಾಡ್ಕೋಬೇಕು. ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಲಾಸ್ಟ್ 2 ಲೂಪಿಂದನೂ 1 ಮಾಡ್ಕೋಬೇಕು. ಸೊ ಇದು 4 ಟೈಮ್ಸ್ ಮಾಡಬೇಕು. ಸೊ ಹಾಗಾಗಿ ಇದು ಫೋರಬಲ್ ಕ್ರೋಶೆ ಅಂತ ಕರಿತೀವಿ ಫ್ರೆಂಡ್ಸ್. ತುಂಬ ಏನು ಕಷ್ಟ ಇಲ್ಲ ಫ್ರೆಂಡ್ಸ್. ನಾವು ಕ್ರೋಶದ ಮೇಲೆ ಎಷ್ಟು ಸಲ ದಾರ ತಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ನಾವು ಯಾವ ಕ್ರೋಶೆ ಮಾಡ್ತಾ ಇದ್ದೀವಿ ಅಂತ. ನಾವು 1 ಟೈಮ್ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. 2 ಟೈಮ್ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. 3 ಟೈಮ್ ದಾರ ತೊಗೊಂಡ್ರೆ ಫೋರಬಲ್ ಕ್ರೋಶೆ ಅಥವಾ ಡಬಲ್ ತ್ರಿಬಲ್ ಕ್ರೋಶೆ ಅಂತಲೂ ಕರಿತೀವಿ ನಾವು ಅದನ್ನು. ಆ ಥರ ಮಾಡ್ಕೊಳ್ಳೋದು. ನೋಡಿ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು ನೀವು. ಕ್ರೋಶದ ಮೇಲೆ 3 ಸಲ ದಾರ ತಗೋಬೇಕು. ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಕ್ರೋಶದ ಮೇಲೆ ಈಗ 5 ಲೂಪ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಳೋಣ. ನಾನು 4 ಸಲ ಮಾಡ್ತಾಯಿದ್ದೀನಿ. ಡಬಲ್ ತ್ರಿಬಲ್ ಕ್ರೋಶೆ ಆಗ್ತಾಯಿದೆ. ಇದೇ ಥರ ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ನ ಮಾಡ್ತಾ ಹೋಗಿ. ಸೊ ಆವಾಗ ನಿಮ್ಮ ಕೈನೂ ಕೂರುತ್ತೆ. ಪ್ರಾಕ್ಟೀಸ್ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಿಮ್ಮ ಫಿನಿಶಿಂಗು ಸಹ, ಡಿಸೈನ್ ಫಿನಿಶಿಂಗು ಸಹ ಬರುತ್ತೆ ಫ್ರೆಂಡ್ಸ್. ಸೊ ಇದೇ ಥರ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಈ ಎಂಡ್ ಮಾಡಬೇಕು ಅಂದರೆ ನೋಡಿ, ಬಟ್ಟೆಗೆ ಇಷ್ಟು ಡಿಸೈನ್ನ ಮಾಡ್ಕೊಂಬಿಟ್ಟು ಇವಾಗ ಎಂಡ್ ಮಾಡಬೇಕು. ಎಂಡು ಸೀರೆಗಾದ್ರೂ ಅಷ್ಟೇ, ಬಟ್ಟೆಗಾದ್ರೂ ಅಷ್ಟೇ ಫ್ರೆಂಡ್ಸ್. 2 ಚೈನ್ ಆರ್ 3 ಚೈನ್ನ ಹಾಕ್ಕೊಂಬಿಟ್ಟು 1 or 2 ಇಂಚಷ್ಟು ದಾರನ ಬಿಟ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ಈಗ ನೋಡಿ ಕ್ರೋಶನ ಈ ಥರ ಎಳ್ಕೊಂಬಿಡಬೇಕು. ಎಳ್ಕೊಂಡಾಗ ಥ್ರೆಡ್ಡು ಈಚೆ ಬರುತ್ತೆ ಈ ಥರ ಒಳಗಿಂದ. ಆವಾಗ ಈ ಥರ ಎಳ್ಕೊಂಡ್ರೆ ಈ ಗಂಟು ಬಿಚ್ಚೋಗೋದಿಲ್ಲ. ಸ್ಯಾರಿಗೆ ನೀವೇನಾದರೂ ಈ ಥರ ಡಿಸೈನ್ ಮಾಡ್ತೀನಿ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ನ ಮಾಡ್ಕೊಂಬಿಟ್ರೆ ಈ ಥ್ರೆಡ್ ಸ್ಟಿಕ್ನ ಮಾಡ್ಕೊಂಬಿಟ್ಟು ರಿಮೈನಿಂಗ್ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೋಬೇಕು. ಸೊ ಡಿಸೈನ್ ಬ್ಯಾಕ್ ಸೈಡು ನಾವು ಈ ಥರ ಗ್ಲೂ ಹಾಕಿದ್ದೀವಿ ಅನ್ನೋದು ಕಾಣಿಸೋದಿಲ್ಲ. ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನಾನು ಹಾಫ್ ಡಬಲ್ ಕ್ರೋಶೆ, ಅದಾದಮೇಲೆ ಡಬಲ್ ಕ್ರೋಶೆನ ಹೇಗೆ ಮಾಡ್ಕೊಳ್ಳೋದು, ತ್ರಿಬಲ್ ಕ್ರೋಶೆನ ಹೇಗೆ ಮಾಡೋದು, ಫೋರಬಲ್ ಕ್ರೋಶೆನ ಹೇಗೆ ಮಾಡೋದು ಅಂತ ಒಂದು 2 ಕಂಬನ ಹಾಕಿ ತೋರಿಸ್ತೀವಿ. ಏನಕ್ಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಮುಂದಕ್ಕೆ ನಾವು ಡಿಸೈನ್ನ ಮಾಡ್ತೀವಿ ಅಂದರೆ ನಮಗೆ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ, ಫೋರಬಲ್ ಕ್ರೋಶೆ ಇದು ತುಂಬ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವುದೇ ರೀತಿ ಡಿಸೈನ್ ಮಾಡ್ತೀನಿ ಅಂದರು. ಸೊ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ 4 ಒಟ್ಟಿಗೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಡಿಸೈನ್ನ ಯಾವ ರೀತಿ ಸ್ಯಾರಿಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಹಾಗಾಗಿ ಇದು ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ಕಲ್ತ್ಕೊಳ್ಳೋದು ನೀವು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋರಿಗೆ ಈಗ ನಾನು ಮಾಡಿ ತೋರಿಸಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಲಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದೆ ಅಲ್ವಾ, ಇದು ಸ್ಯಾರಿಗೆ ಲಾಕ್ ಮಾಡಿದಾಗ ಈ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನಾನು ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡ್ತೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ, ಬಟ್ಟೆಗೆ ಕ್ರೋಶನ ಹಾಕ್ತೀನಿ ಮತ್ತು ದಾರನ ಎಳ್ಕೊತೀನಿ. ಈಗ ಕ್ರೋಶದ ಮೇಲೆ ಎಷ್ಟು ಲೂಪ್ ಆಗಿದೆ, 3 ಲೂಪ್ ಆಗಿದೆ ಅಲ್ವಾ. ಈ 3 ಲೂಪಿಂದನೂ ಈಚೆ ಬರ್ತಾ ಇದ್ದೀನಿ. ಇದನ್ನು ನಾವು ಏನಂತ ಕರಿತೀವಿ, ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಬೇಕು, ದಾರನ ಎಳ್ಕೋಬೇಕು. ಕ್ರೋಶದ ಮೇಲೆ 3 ಲೂಪ್ ಆಗಿದೆ. ಈ 3 ಲೂಪಿಂದನೂ ಈಚೆ ಬಂದರೆ
ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕೋಣ, ದಾರನ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ದಾರನ ಎಳ್ಕೋಬೇಕು. ಈಗ ಕ್ರೋಶದ ಮೇಲೆ 3 ಲೂಪ್ ಆಗಿದೆ ಅಲ್ವಾ, ಈ 3 ಲೂಪಿಂದನೂ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಈಗ ಡಬಲ್ ಕ್ರೋಶೆನ ಮಾಡಿ ತೋರಿಸ್ತೀನಿ ನೋಡಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಸೇಮ್ ದಾರ ತಗೊಳ್ತೀವಿ, ಮತ್ತು ಬಟ್ಟೆಗೆ ಹಾಕಿ ದಾರನ ಎಳ್ಕೊಳ್ಳೋಣ. ಈಗ ಸೇಮ್ 3 ಲೂಪ್ ಆಗಿದೆ. ನಾನು ಹಾಫ್ ಡಬಲ್ ಕ್ರೋಶೆಗೆ ಏನು ಮಾಡಿದ್ದೆ, 3 ಲೂಪಿಂದನೂ ಈಚೆ ಬಂದಿದ್ದೆ ಅಲ್ವಾ. ಈಗ ಇಲ್ಲಿ ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರ್ತೀನಿ, ಆಮೇಲೆ 2 ಲೂಪಿಂದ ಈಚೆ ಬರ್ತೀನಿ. ಇದು ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ಓಕೆನಾ. ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತೀವಿ, ಬಟ್ಟೆಗೆ ಕ್ರೋಶನ ಹಾಕ್ತೀವಿ, ದಾರನ ಎಳ್ಕೊತೀವಿ, 3 ಲೂಪ್ ಆಗಿರುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು, ಆಮೇಲೆ 2 ಲೂಪಿಂದ ಈಚೆ ಬರಬೇಕು. ಇದನ್ನು ನಾವು ಡಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಬಟ್ಟೆಗೆ ಹಾಕೋಣ, ಕ್ರೋಶನ ಎಳ್ಕೋಬೇಕು. ಈ ಥರ ದಾರನ ಎಳ್ಕೊಂಡಾಗ 3 ಲೂಪ್ ಆಗಿರುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು, ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. ಸೊ ನಾವಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀವಿ. ಅಂದರೆ 2 ಟೈಮ್ಸು 2 ಲೂಪಿಂದ ಈಚೆ 2 ಲೂಪಿಂದ ಈಚೆ ಬರ್ತೀವಿ ಅಲ್ವಾ. ಸೊ ಹಾಗಾಗಿ ಡಬಲ್ ಕ್ರೋಶೆ ಅಂತ ಕರಿತೀವಿ ಇದನ್ನು. ಈಗ ತ್ರಿಬಲ್ ಕ್ರೋಶೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಏನು ಮಾಡ್ತಿದ್ದೀನಿ ಅಂತ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಹಾಫ್ ಡಬಲ್ ಕ್ರೋಶೆ ಮುಗೀತು, ಡಬಲ್ ಕ್ರೋಶೆ ಮುಗೀತು. ಈಗ ತ್ರಿಬಲ್ ಕ್ರೋಶೆನ ಮಾಡಬೇಕು. ತ್ರಿಬಲ್ ಕ್ರೋಶೆ ಮಾಡಬೇಕು ಅಂದರೆ ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 2 ಸಲ ದಾರ ತಗೊಂಡು ಪಕ್ಕದಲ್ಲೇ ಬಟ್ಟೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ ನೋಡಿ. 1 2 3 4 ಲೂಪ್ ಆಗಿದೆ ಅಲ್ವಾ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. 1 ಟೈಮ್ ಈಚೆ ಬರ್ತಾ ಇದ್ದೀನಿ, ಮತ್ತು 2ನೇ ಸಲ ಈಚೆ ಬರಬೇಕು. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು, ಮತ್ತು ಈಗ 3ನೇ ಸಲ 2 ಲೂಪಿಂದ ಈಚೆ ಬರ್ತೀನಿ. ಸೊ ನಾವು 3 ಟೈಮ್ಸ್ ಮಾಡ್ಕೊಳ್ತೀವಿ, ಹಾಗಾಗಿ ಇದನ್ನು ನಾವು ತ್ರಿಬಲ್ ಕ್ರೋಶೆ ಅಂತ ಕರಿತೀವಿ. ಮತ್ತು ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ, ಬಟ್ಟೆಗೆ ಕ್ರೋಶನ ಹಾಕಿ, ನೋಡಿ ಕ್ರೋಶದ ಮೇಲೆ ದಾರ ತಗೊಂಡೆ ಈ ಥರ ಎಳ್ಕೋಬೇಕು. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. 1 ಸಲ ಆಗಿದೆ, ಮತ್ತೆ 2 ಲೂಪಿಂದ ಈಚೆ ಮಾಡ್ಕೋಬೇಕು. 2 ಟೈಮ್ಸ್ ಈಚೆ ಬಂದಿದ್ದೀನಿ, ಮತ್ತೆ 2 ಲೂಪಿಂದ ಈಚೆ ಬರಬೇಕು. ಸೊ ನಾವು 3 ಸಲ ಈಚೆ ಬರಬೇಕು. ಸೊ ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ, ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ 4 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರೋಣ, ಆಮೇಲೆ 2 ಲೂಪಿಂದ ಈಚೆ ಬರೋಣ, ಮತ್ತೆ 2 ಲೂಪಿಂದ ಈಚೆ ಬರೋಣ. ಸೊ ತ್ರಿಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀವಿ, ಆಮೇಲೆ ಡಬಲ್ ಕ್ರೋಶೆ, ಈಗ ತ್ರಿಬಲ್ ಕ್ರೋಶೆನ ಮಾಡಿದ್ದೀವಿ. ತ್ರಿಬಲ್ ಕ್ರೋಶೆ ಆದಮೇಲೆ ಈಗ 4 ಡಬಲ್ ಕ್ರೋಶೆನ ಮಾಡಬೇಕು. ಸೊ 4 ಡಬಲ್ ಕ್ರೋಶೆ ಮಾಡಲಿಕ್ಕೆ ಕ್ರೋಶದ ಮೇಲೆ 3 ಸಲ ದಾರ ತಗೋಬೇಕು. ನೋಡಿ, ಕ್ರೋಶದ ಮೇಲೆ 3 ಸಲ ದಾರ ತಗೊಂಡು ಬಟ್ಟೆಗೆ ಕ್ರೋಶನ ಹಾಕಿ ಮತ್ತು ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಕ್ರೋಶದ ಮೇಲೆ 4 ಲೂಪ್ ಆಗಿದೆ, 5 ಲೂಪ್ ಆಗಿದೆ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡಿಕೊಂಡೆ, 1 ಟೈಮ್ ಆಗಿದೆ, ಆಮೇಲೆ 2 ಲೂಪಿಂದ 1 ಮಾಡ್ಕೋಬೇಕು. 2 ಟೈಮ್ಸ್, ಈಗ ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತಾ ಇದ್ದೀನಿ. 4 ಟೈಮ್ಸ್ ಆಯಿತು, ಮತ್ತೆ 2 ಲೂಪಿಂದ ಈಚೆ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಟೈಮ್ಸ್ ಆಯಿತು. ಹಾಗಾಗಿ ಇದನ್ನು ನಾವು ಡಬಲ್ ತ್ರಿಬಲ್ ಕ್ರೋಶೆ ಅಥವಾ 4 ಡಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ, ಕ್ರೋಶದ ಮೇಲೆ 3 ಸಲ ದಾರ ತಗೋಬೇಕು, ಬಟ್ಟೆಗೆ ಕ್ರೋಶನ ಹಾಕಬೇಕು, ದಾರನ ಎಳ್ಕೊಳ್ಳೋಣ. ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 5 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ 2 ಲೂಪಿಂದ 1 ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ 2 ಲೂಪಿಂದ 1 ಮಾಡ್ಕೋಬೇಕು, ಮತ್ತೆ 2 ಲೂಪಿಂದ 1 ಮಾಡ್ಕೋಬೇಕು. ಸೊ ನಾನು 4 ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು 4 ಡಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ, ಸ್ಟಾರ್ಟಿಂಗ್ ಹಾಫ್ ಡಬಲ್ ಕ್ರೋಶೆ ಎಷ್ಟು ಹೈಟಲ್ಲಿದೆ, 4 ಡಬಲ್ ಕ್ರೋಶೆ ನೋಡಿ ಎಷ್ಟು ಹೈಟಲ್ಲಿದೆ. ಹಾಗಾಗಿ ನಮಗೆ ಹೈಟ್ ಜಾಸ್ತಿ ಬೇಕು ಅನ್ನೋರು ಡಬಲ್ ಕ್ರೋಶೆ ಅಥವಾ ತ್ರಿಬಲ್ ಕ್ರೋಶೆ ಅಥವಾ 4 ಡಬಲ್ ಕ್ರೋಶೆ ಈ ರೀತಿಯಲ್ಲಿ ಕಂಬನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು
ಮತ್ತೆ ಈಗ ಕ್ರೋಶದ ಮೇಲೆ 3 ಸಲ ದಾರ ತಗೋಬೇಕು. ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡಾಗ ಈಗ ಕ್ರೋಶದ ಮೇಲೆ 5 ಲೂಪ್ ಇದೆ. ಸ್ಟಾರ್ಟಿಂಗ್ 2 ಲೂಪಿಂದ ಒಂದು ಮಾಡ್ಕೋಬೇಕು, ಆಮೇಲೆ 2 ಲೂಪಿಂದ ಒಂದು ಮಾಡ್ಕೋಬೇಕು, ಮತ್ತೆ 2 ಲೂಪಿಂದ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ಲೂಪಿಂದ ಒಂದು ಮಾಡ್ಕೊಳ್ಳೋಣ. ಸೊ 4 ಡಬಲ್ ಕ್ರೋಶೆ ಆಯಿತು. ಇಲ್ಲಿಗೆ ಡಿಸೈನ್ನ ಎಂಡ್ ಮಾಡ್ತೀವಿ ಅಂದಾಗ 1 2 2 ಚೈನ್ಸ್ನ ಹಾಕಿಬಿಟ್ಟು ಈ ಥರ ಸ್ವಲ್ಪ ಮುಂದಕ್ಕೆ ದಾರನ ಒಂದು ಸ್ವಲ್ಪ ಮುಂದಕ್ಕೆ ಬಿಟ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಕ್ರೋಶನ ಎಳ್ಕೊಂಬಿಟ್ರೆ ದಾರ ಒಳಗಿಂದ ಬರುತ್ತೆ. ಸೊ ಇಲ್ಲೊಂದು ನಾಟ್ ಆಯಿತು, ಈ ದಾರನೂ ಬಿಚ್ಚೋಗೋದಿಲ್ಲ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು 4 ಡಬಲ್ ಕ್ರೋಶೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ಮತ್ತು 4 ಡಬಲ್ ಕ್ರೋಶೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ 4 ಕ್ರೋಶೆಗಳನ್ನು ಒಂದೇ ಸಲ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.